ಇವತ್ತಿನ ದಿವಸ ತುರುಕ್ಲಿಗತ್ತಾರ. ಕ್ಲಾಸ್ ರೂಮ್ ಒಳಗ ಹುಡುಗರನ್ನ ತುರುಕ್ಲಿಗತ್ತೀರಿ ನೀವು. 45 ಜನ 50 ಜನ ಎ ಡಿವಿಷನ್, ಬಿ ಡಿವಿಷನ್, ಸಿ ಡಿವಿಷನ್ ಅಂತ ಮಾಡಿ ಕ್ಲಾಸ್ ರೂಮ್ ಒಳಗ ಹುಡುಗರನ್ನ ತುರುಕ್ಲಿಗತ್ತೀರಿ. ಆದ್ರೆ ವಿದ್ಯಾ ಹೆಂಗ್ ತುರ್ಕೋರ್ ಅವ್ರ ತಲೆ ಒಳಗ ಅದನ್ನ ವಿಚಾರ ಮಾಡಿರೇನ? ಅದನ್ನ ಈ ಹುಬ್ಳಿ ಧಾರವಾಡದೊಳಗ ಇದ್ರಿ ನೀವು ಅಂತಂದ್ರ ಅವಶ್ಯವಾಗಿ ನಮ್ ಸ್ಕೂಲಿಗೆ ಒಂದ್ಸದ ಬರ್ರಿ, ಈ ನಂಬರಿಗೆ ಕಾಲ್ ಮಾಡ್ರಿ, ಅಡ್ಮಿಷನ್ ಸ್ಟೋರಿ ಚಾಲೆಂಜ್ ಮಾಡಿ ಹೇಳ್ತೀನಿ. 1 ವರ್ಷದೊಳಗ ನಿಮ್ ಮಗ ಓದ್ಲಿಕ್ಕತ್ತಿದ್ದಿಲ್ಲ, ಮಗಳು ಓದ್ಲಿಕ್ಕತ್ತಿದ್ದಿಲ್ಲ ಅಂತಂದ್ರೆ ಮಿನಿಮಮ್ ಬೇಸಿಕ್ಸ್ ಏನಿದೆ ಅವ್ರಿಗೆ ಅದನ್ನ ಬಂದು ಅವ್ರ ಅದರಿಂದ ಮುಂದೆ ಬರೋ ಹಂಗ ನಾವು ಮಾಡಿಕೊಡ್ತೇವಿ. ಇದ್ರೊಳಗೆ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಒಂದು ಕ್ಲಾಸ್ನಾಗ ಎಷ್ಟು ಮಂದಿ ಹುಡುಗರು ಇರ್ಬೇಕಪ್ಪ? ಅದು CBSE ಇರ್ಲಿ, ಸ್ಟೇಟ್ ಇರ್ಲಿ, ಟೆಕ್ನೋ ಇರ್ಲಿ, ICSE ಇರ್ಲಿ, ಕನ್ನಡ ಮೀಡಿಯಂ ಇರ್ಲಿ, ಒಂದು ಕ್ಲಾಸ್ನಾಗ ಮಿನಿಮಮ್ 30 ಜನ ಹುಡುಗರು ಇರ್ಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಇದನ್ನ ನೀವು ರೇಷಿಯೋ ಏನದಲ್ಲ 1:30 ಇದು RT ನಾರ್ಮ್ಸ್ ಪ್ರಕಾರ ಅದ. ಪೇರೆಂಟ್ಸ್ ಇದನ್ನ ತಲೆ ಒಳಗೆ ಇಟ್ಕೊಡ್ರಿ. ಇವತ್ತಿನ ದಿವಸ ಸಣ್ಣ ಸ್ಕೂಲು ದೊಡ್ಡ ಸ್ಕೂಲು ಅಂತ ಯಾವ್ದು ಇರಂಗಿಲ್ಲ. ಎಲ್ಲಾ ಸ್ಕೂಲ್ಗಳು ಒಂದೇ. ಒಂದು ಸ್ಕೂಲ್ ರನ್ ಆಗ್ಬೇಕು ಅಂತಂತಂದ್ರ ಮಿನಿಮಮ್ ಸಬ್ಜೆಕ್ಟ್ ಟೀಚರ್ಸ್ ನ ಹೈಯರ್ ಮಾಡಬೇಕು, ಡ್ರೈವರ್ಸ್ ಹೈಯರ್ ಮಾಡ್ಬೇಕು, ಆಯಾಗಳನ್ನ ತಗೋಬೇಕು. ಏನ್ ಮೇಂಟೈನ್ ಮಾಡ್ಬೇಕು ಅದನ್ನ ಮೇಂಟೈನ್ ಮಾಡ್ಲೇಬೇಕು. ಆದ್ರೆ ನಿಮ್ ಪೇರೆಂಟ್ಸ್ ತಲೆ ಒಳಗೆ ಹೆಂಗ ಅಂತಂತಂದ್ರ ಬಿಲ್ಡಿಂಗ್ ಎಷ್ಟು ದೊಡ್ಡದಿರ್ತೋ ಅದ್ರ ಮೇಲೆ ಸ್ಕೂಲ್ ದೊಡ್ಡದು, ಸ್ಕೂಲ್ ಸಣ್ಣದು. ಆಮೇಲೆ ಒಂದ್ ಕ್ಲಾಸ್ನಾಗ 30 ಹುಡುಗರು ಅಷ್ಟೇ ಇರ್ಬೇಕ್ರಿ, 30ಕ್ಕಿಂತ ಜಾಸ್ತಿ ಇರಬಾರ್ದು. ನೀವ ವಿಚಾರ ಮಾಡ್ರಿ, 45 ನಿಮಿಷದ್ದು ಅಥವಾ 40 ನಿಮಿಷದ್ದು ಒಂದು ಪಿರಿಯಡ್ ಅದ. ಒಂದು ಟೀಚರ್ ಕಲಿಸ್ಲಿಕ್ ಬರ್ತಾರ, 1 ನಿಮಿಷ ಒಂದ್ ಹುಡುಗನ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹಿಡಿದ್ರು ಎಷ್ಟು ನಿಮಿಷ ಬೇಕಾತು? ಮಿನಿಮಮ್ ಒಂದ್ ಹುಡುಗರ್ನ ಒಂದ್ಸತ ಎದುರು ನಿಂದ್ರಿಸಿ ನೀ ಏನ್ ಮಾಡಿಪ್ಪ, ನೀ ಏನ್ ಮಾಡಿಲ್ಲ, ಇದಿಷ್ಟು ಕೇಳಲಿಕ್ಕೆ 30 ನಿಮಿಷ ಹೋಗ್ಬಿಡ್ತದ. ಇದನ್ನ ಕೇಳಲಿಕ್ಕೆ 30 ನಿಮಿಷ ಹೋಗ್ಬಿಡ್ತದೆ. ಇನ್ 10 ನಿಮಿಷದಾಗ ಏನ್ ಕಲಿಸ್ಬೇಕು ಟೀಚರು? ಇವನ್ನ ನೀವು ಯಾರು ವಿಚಾರ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಪೇರೆಂಟ್ಸ್ ಎಲ್ಲಾರು ಏನ್ ಮಾಡ್ಬೇಕು, ಕ್ಲಾಸ್ ಸ್ಟ್ರೆಂತ್ ಎಷ್ಟು ಕಡಿಮೆ ಇರ್ತದಲ್ಲ ಅಷ್ಟು ನಿಮ್ಮ ಮಕ್ಕಳಿಗೆ ಚಲೋ. ಈ ಬಸ್ ಒಳಗ್ ಹೊಂಟ್ರಿ ಅಂತಂದ್ರ ಸೀಟ್ ಖಾಲಿ ಇದ್ದದ್ದು ನೋಡಿ ಆ ಬಸ್ ಹತ್ತತ್ತೀರಿ ನೀವು. ಇಲ್ಲಪ್ಪ ನಾ ಇದ್ರೊಳಗೆ ಯಾತ್ರಾ ಮಾಡ್ಬೇಕಾಗ್ಯದ ಬಹಳ ದಿವಸ, ಸೊ ಈ ಬಸ್ ನೊಳಗ ಅವ ಸೀಟ್ ಕಂಡಕ್ಟರ್ ಸೀಟ್ ಕೊಡ್ತಾನ ಅಂತಂದ್ರ ನೀವು ಹತ್ತತ್ತೀರಿ. ಹಂಗ ಟೀಚರ್ಸ್ ಕಾನ್ಸಂಟ್ರೇಷನ್ ಸಿಗ್ತದ ನಿಮ್ ಮಕ್ಕಳಿಗೆ ಅಂತಂದ್ರ ಅಂತ ಸ್ಕೂಲಿಗೆ ಒಯ್ದು ಹಾಕ್ರಿ. ಎಲ್ಲಿ ಸ್ಟ್ರೆಂತ್ ಕಡಿಮೆ ಇರ್ತದ, ಎಲ್ಲಿ ನಿಮ್ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರ, ಎಲ್ಲಿ ಡೊನೇಷನ್ ಇರುವುದಿಲ್ಲ, ಡೊನೇಷನ್ಗೆ ಅರ್ಧ ಪ್ರೋತ್ಸಾಹ ನೀವು ಕೊಡ್ತೀರಿ. ಎಲ್ಲಿ ಸಿಗ್ತದೋ ಇಲ್ಲಪ್ಪ ಈ ಬಿಲ್ಡಿಂಗ್ ಒಳಗ್ ಕೂಡ್ಲಿಕ್ಕೆ ನನಗ, ಬಿಲ್ಡಿಂಗ್ ಒಳಗ್ ಕೂಡುದ್ರಿಂದ ಮಕ್ಕಳು ಶಾಣೆ ಆಗುದಿಲ್ಲ. ಬೀದಿ ದೀಪದ ಕೆಳಗ ಓದಿ ಬರೆದು ಸಂವಿಧಾನ ಬರೆದಂತವ್ರಿದ್ದಾರ, ಅಂತಂತ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರ. ಇಷ್ಟೆಲ್ಲಾ ನೋಡ್ತಿರ್ಬೇಕಾದ್ರೆ, ಇಷ್ಟೆಲ್ಲಾ ಮಾಡ್ತಿರ್ಬೇಕಾದ್ರ ನೀವೆಲ್ಲರೂ ಲಕ್ಷದೊಳಗೆ ಇಟ್ಕೊಳ್ಬೇಕಾದದ್ದೇನು ಅಂತಂದ್ರ, ಒಂದು ಸ್ಕೂಲ್ ಒಳಗ ಒಂದು ಕ್ಲಾಸಿಗೆ 30 ಜನ ಮಾತ್ರ ಇರ್ಬೇಕು ಹುಡುಗರು. ಇದು ನಾನು ಹೇಳುವಂತದ್ದಲ್ಲ, RT ನಾರ್ಮ್ಸ್ ಇದನ್ನ ಹೇಳ್ತದ. ಸೊ ಯಾಕಂತಂದ್ರ ಕಲಿಸ್ಲಿಕ್ಕೆ ಟೈಮ್ ಬೇಕ್ರಿ, ಚೆಕ್ ಮಾಡ್ಲಿಕ್ಕೆ ಟೈಮ್ ಬೇಕು, ಆ ಹುಡುಗರು ತಿಳಿದಿಲ್ಲ ಅಂತ ಅನ್ಲಿಕ್ಕೆ ಟೈಮ್ ಬೇಕು. ಮೊದ್ಲೇಕ್ ಹೆಂಗಿತ್ತ ಅಂತಂದ್ರ ಕುಲಕರ್ಣಿ ಬಾಯಿಲೆ, ಪಾಟೀಲ ಬಾಯಿಲೆ ಅಂತ ಹೇಳಿ ಎಲ್ಲಾ ಶಿಕ್ಷಕರಿಗೂ ಕೂಡ ಪ್ರತಿಯೊಬ್ಬ ಹುಡುಗರ ಹೆಸರು ಬರ್ತಿರ್ತಿತ್ತು. ಎಲ್ಲಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು 10th ಸ್ಟ್ಯಾಂಡರ್ಡ್ ತನ. ಇವತ್ತಿನ ದಿವಸ ಎಷ್ಟು ಜನರಿಗೆ ಗೊತ್ತದ? ಬರೀ ಯೂನಿಫಾರ್ಮ್ ಮೇಲೆ ಲೆಕ್ಕ ಹಾಕ್ತೇವ್ ನಾವು. ಇವ ನಮ್ ಶಾಲೆಯ ಹುಡುಗ ಹೌದು ಅಲ್ಲೋ ಅಂದ್ರೆ ಇಂತಹ ಪರಿಸ್ಥಿತಿ ಇವತ್ತಿನ ದಿವಸ ಬಂದು ಒದಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನೀವು ಮಕ್ಕಳನ್ನ ಒಯ್ದು ತುರುಕುವಂಥದ್ದು. ಎಲ್ಲಾ ಸ್ಕೂಲ್ಗಳು ಒಂದೇ, ಪರ್ಫಾರ್ಮೆನ್ಸ್ ಒಂದೇ ಇರ್ತದೆ. ಎಲ್ಲಿ ಸ್ಟ್ರೆಂತ್ ಕಡಿಮೆ ಇರ್ತದಲ್ಲ ಅಲ್ಲಿ ಮುದ್ದಾನ್ ನಿಮ್ ಮಕ್ಕಳನ್ನ ಹಾಕ್ರಿ. ಆದ್ರೆ ನಿಮ್ ತಲೆ ಒಳಗೆ ಏನು ಅಂತಂದ್ರೆ ಕಾಂಪಿಟೇಷನ್ ಇರಂಗಿಲ್ರಿ, ಹೆಂಗ್ ಬರ್ಬೇಕು ನಮ್ ಮಕ್ಕಳು ಮುಂದೆ ಅಂತ. ಅಲ್ರಿ, ಕಾಂಪಿಟೇಷನ್ ಸಂಬಂಧ ನೀವು ಮಕ್ಕಳನ್ನ ಸಾಲಿಗೆ ಕಳಿಸ್ಲಿಕ್ಕತ್ತೀರೋ ಅಥವಾ ನಾಲೆಜ್ ಬಿಲ್ಡ್ ಆಗ್ಲಿ ಅಂತ ಕಳಿಸ್ಲಿಕ್ಕತ್ತೀರೋ? ಕಾಂಪಿಟೇಷನ್ ಮಾಡ್ಲಿಕ್ಕೆ ಹೊರ ಜಗತ್ತದ, ಸ್ಕೂಲ್ ಕಾಂಪಿಟೇಷನ್ ಅಂತಿಲ್ಲ. ಅದ್ ಏನ್ ಇರ್ತದ ಅಂತಂದ್ರೆ ಇಟ್ ಈಸ್ ಫಾರ್ ದ ಬಿಲ್ಡಿಂಗ್ ಆಫ್ ದ ನಾಲೆಜ್. ಸೊ ಜ್ಞಾನ ಬೆಳಿಬೇಕು ಅಂತ ಹೇಳಿ ಶಾಲೆಗೆ ಹೋಗುವುದೇ ಹೊರತು ಕಾಂಪಿಟೇಷನ್ ಮಾಡ್ಲಿಕ್ಕೆ ಅಂತ ಅಲ್ಲ. ಆಮೇಲೆ ಕಾಂಪಿಟೇಷನ್ ಅಂತಂದ್ರೆ ಹೆಂಗಿರ್ಬೇಕು? ಕಾಂಪಿಟೇಷನ್ ಅಂತಂದ್ರ ಆ ಹುಡುಗಂದ ಅಥವಾ ಹುಡುಗಿದ ಲಾಸ್ಟ್ ರಿಸಲ್ಟ್ ಏನ್ ಇರ್ತದಲ್ಲ ಆ ರಿಸಲ್ಟ್ ಗೆ ಕಾಂಪಿಟೇಷನ್ ಇರ್ಬೇಕ ಹೊರತು ಬೇರೆ ಹುಡುಗನ ಜೊತೆ ಕಾಂಪಿಟೇಷನ್ ಅಲ್ಲ. ಯಾಕ? ಆ ಹುಡುಗನ್ ರಿಸೋರ್ಸಸ್ ಬೇರೆ, ಅವ್ರ ಮನಿ ಪರಿಸ್ಥಿತಿನ ಬೇರೆ, ಅವ್ರು ಹಾಕುದು ಕಲಿಸುದು ನೀತಿ ಈ ರೀತಿ ಪದ್ಧತಿನ ಬೇರೆ. ಇದೆಲ್ಲಾನು ಲಕ್ಷದೊಳಗೆ ಇಟ್ಕೊಂಡು ಇವತ್ತಿನ ದಿವಸ ನೀವು ಮಕ್ಕಳನ್ನ ಶಾಲೆಗೆ ಹಾಕ್ಬೇಕು. ಸೊ ಬರ್ರಿ, ನೀವು ಆದ್ರೂ ಸುದ್ದಾನು ರಾಜ್ಯಾದ್ಯಂತ ಈ ರೂಲ್ಸ್ ಇದೆ. 30 ಹುಡುಗರು ಮಾತ್ರ ಇರಬೇಕು. ಎಷ್ಟೇ ದೊಡ್ಡ ಶಿಕ್ಷಣ ಸಂಸ್ಥೆ ಇದ್ರು, ಎಷ್ಟೇ ದೊಡ್ಡ ಕ್ಲಾಸ್ ರೂಮ್ ಇದ್ರು, ಹುಡುಗರು ಮಾತ್ರ 30 ಜನ ಇರಬೇಕು. 30:1. ಸೊ ಇದು ಶಿಕ್ಷಣದ ಹಕ್ಕು, ಇದು ನಮ್ಮೆಲ್ಲರ ಹಕ್ಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.